ಓಂ ಶ್ರೀ ಮಾತ್ರೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಬಾರದು. ಶಿವನನ್ನು ಪೂಜಿಸುವಾಗ ಮತ್ತು ಶ್ರಾವಣ ಮಾಸದಲ್ಲಿ ನಾವು ಶಿವನಿಗೆ ಇಷ್ಟವಾಗದೇ ಇರುವ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಶ್ರಾವಣ ಮಾಸದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಅಂದ್ರೆ, ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸ ತುಂಬಾ ಮುಖ್ಯವಾದ ಮಾಸ. ಶ್ರಾವಣ ಮಾಸದಲ್ಲಿ ನಾವು ಕೆಲವೊಂದು ಬಣ್ಣಗಳನ್ನು ಧರಿಸುವುದು ಶುಭವಾದರೆ, ಇನ್ನು ಕೆಲವೊಂದು ಬಣ್ಣಗಳನ್ನು ಧರಿಸುವುದು ಅಶುಭವಾಗಿರುತ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಬಣ್ಣಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಭಗವಾನ್ ಶಿವನಿಗೆ ಶ್ರಾವಣ ಮಾಸವು ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ನಾವು ಶಿವನನ್ನು ಪೂಜಿಸುವುದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ಮಾಸದಲ್ಲಿ ನಾವು ಮಾಡುವ ಶಿವ ಪೂಜೆಯು ನಮಗೆ ಆತನ ಅಪಾರ ಅನುಗ್ರಹವನ್ನು ಕರುಣಿಸುತ್ತದೆ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ನಾವು ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಬಣ್ಣವನ್ನು ಧರಿಸಬಾರದು. ಶ್ರಾವಣ ಮಾಸದಲ್ಲಿ ನಾವು ಈ ಬಣ್ಣಗಳ ಬಟ್ಟೆಯನ್ನು ಧರಿಸುವುದರಿಂದ ಶಿವನ ರೂಪಕ್ಕೆ ಹಂಗೆ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಶಿವನ ಆಶೀರ್ವಾದದಿಂದ ನಾವು ವಂಚಿತರಾಗುತ್ತೇವೆ. ಶಿವ ಪೂಜೆಯಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಎಂಬುದು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಮುಂದಿನೆಯದು ಏನಂದ್ರೆ, ಶ್ರಾವಣ ಮಾಸದ ಮಹತ್ವವೇನು? ಶ್ರಾವಣ ಮಾಸವು ಶಿವ ಭಕ್ತರಿಗೆ ಅತ್ಯಂತ ಮಹತ್ವದ ಅವಧಿಯಾಗಿದೆ. ಈ ಮಾಸದಲ್ಲಿ ಮಾಡುವ ಶಿವ ಪೂಜೆಯು ನಮಗೆ ದುಪ್ಪಟ್ಟು ಪ್ರಯೋಜನಗಳನ್ನು ತಂದು ಕೊಡುತ್ತದೆ. ಶ್ರಾವಣ ಮಾಸದಲ್ಲಿ ತಾಯಿ ಗೌರಿಯ ಶಿವನನ್ನು ಪೂಜಿಸುವ ಮೂಲಕ ಆತನನ್ನು ತನ್ನ ಪತಿಯನ್ನಾಗಿ ಪಡೆದುಕೊಂಡಳು ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ಅನೇಕ ಅವಿವಾಹಿತ ಹುಡುಗಿಯರು ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುತ್ತಾರೆ ಮತ್ತು ಉತ್ತಮ ವರನನ್ನು ಪಡೆದುಕೊಳ್ಳಲು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಎರಡನೆಯದು, ಶಿವಪೂಜೆಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಶಿವನನ್ನು ಪೂಜಿಸಲು ಕೆಲವು ವಿಶೇಷ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಶಿವನನ್ನು ಪೂಜಿಸುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕೆಂದು ಕೂಡ ಒಂದಾಗಿದೆ. ವಾಸ್ತವವಾಗಿ ಈ ಶಿವ ಪೂಜೆಯ ಸಮಯದಲ್ಲಿ ಯಾವ ಬಣ್ಣ ಬಟ್ಟೆಯನ್ನು ಧರಿಸಬಾರದು ಎಂಬುದರ ಕುರಿತು ಇಲ್ಲಿ ಇದೆ. ಕಾಕಿ ಬಣ್ಣ. ಶಿವಪೂಜೆಯಲ್ಲಿ ಕಾಕಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಮಂಗಲಕರವೆಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಶಿವಪೂಜೆಯನ್ನು ಮಾಡುವಾಗ ನೀವು ಕಾಕಿ ಬಣ್ಣದ ಬಟ್ಟೆಯನ್ನು ಧರಿಸಬಾರದು. ಶಿವನನ್ನು ಪೂಜಿಸುವಾಗ ನೀವು ಈ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಅದು ನಿಮಗೆ ದುರದೃಷ್ಟವನ್ನು ತರುತ್ತದೆ ಮತ್ತು ನಿಮಗೆ ಪೂಜೆಯ ಪೂರ್ಣ ಫಲಿತಾಂಶವನ್ನು ನೀಡುವುದಿಲ್ಲ. ಕಪ್ಪು ಬಣ್ಣ. ಕಪ್ಪು ಬಣ್ಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣದ ಬಟ್ಟೆಗಳನ್ನು ಯಾವುದೇ ಶುಭ ಕಾರ್ಯದಲ್ಲಿ ಧರಿಸುವುದಿಲ್ಲ. ಇದು ದುರದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಶಿವನನ್ನು ಪೂಜಿಸಲು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಈ ಬಣ್ಣವನ್ನು ಧರಿಸಿ ಶಿವ ಪೂಜೆಯನ್ನು ಮಾಡುವುದರಿಂದ ಯಾವುದೇ ಫಲ ಸಿಗುವುದಿಲ್ಲ. ಕಂದು ಬಣ್ಣ. ಶಿವನಿಗೆ ಇಷ್ಟವಾಗದ ಬಣ್ಣಗಳಲ್ಲಿ ಕಂದು ಬಣ್ಣವೂ ಒಂದಾಗಿದೆ. ಅದರಿಂದ ಶಿವನನ್ನು ಪೂಜಿಸುವಾಗ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಕಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಎಷ್ಟೇ ಕಷ್ಟಪಟ್ಟು ಶಿವನನ್ನು ಪೂಜಿಸಿದರೂ ಆ ಪೂಜೆಗೆ ಯಾವುದೇ ಅರ್ಥ ಇಲ್ಲ. ಈ ರೀತಿ ಶಿವನಿಗೆ ಪೂಜೆಯನ್ನು ಸಲ್ಲಿಸುವಾಗ ಅಥವಾ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವಾಗ ಈ ಬಣ್ಣಗಳ ಬಟ್ಟೆಯನ್ನು ಧರಿಸಬಾರದು. ಈ ವಿಡಿಯೋದಲ್ಲಿ ಇರುವ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದರ ಬದಲಾಗಿ ಬಿಳಿ ಬಣ್ಣದ, ಹಸಿರು ಬಣ್ಣದ, ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಬಹುದು. ಇದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಖಂಡಿತ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು.